ಕೊರೋನಾ ವೈರಸ್ನ ಭಯದಿಂದ ಕಂಗೆಟ್ಟ ಉಡುಪಿಯ ನಿಟ್ಟೂರು ನಿವಾಸಿಗಳಿಗೆ ಇದೀಗ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಉಡುಪಿ ನಗರದ ಅಡ್ಕದಕಟ್ಟೆ ರಸ್ತೆಯ ನಿಟ್ಟೂರಿನಲ್ಲಿ ನಗರದಿಂದ ಹೊರಬರುವ ಡ್ರೈನೇಜ್ನ ನೀರು ಮಳೆ ನೀರು ಹರಿಯಬೇಕಾದ ತೋಡುಗಳಲ್ಲಿ ತುಂಬಿ ಹರಿತಾ ಇದೆ. ಹೀಗಾಗಿ ಇಲ್ಲಿನ ಇಡೀ ಪ್ರದೇಶ ಗಬ್ಬೆದ್ದು ನಾರ್ತಾ ಇದೆ. ಈ ಊರಿನ ಗ್ರಾಮಸ್ಥರು ಸ್ವಚ್ಛಂದವಾಗಿ ಉಸಿರಾಡಿ ಹಲವು ತಿಂಗಳುಗಳೇ ಕಳೆದಿವೆ. ಅಷ್ಟೇ ಅಲ್ಲದೆ ಈ ಕೊಳಚೆ ನೀರು ಬಾವಿಯಲ್ಲೂ ತುಂಬಿಕೊಂಡು ಜನರಿಗೆ ಕುಡಿಯುವ ನೀರಿಗೂ ತೊಂದರೆಯಾಗಿದೆ. ನಾಗರಿಕನಾಗಿ ಹೇಳುವುದೇನೆಂದರೆ ಇಲ್ಲಿಯ ಈ ಒಳ ಚರಂಡಿಯ ನೀರು ಕೊಳಕು ನೀರು ಹರಿದು ಲೀಕೇಜ್ ಆಗ್ತಾ ಉಂಟು. ಇದು 4 ತಿಂಗಳಾಯಿತು ಸ್ಟಾರ್ಟ್ ಆಗಿ. ಅದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೇ ಆಗಿತ್ತು. ಅದು ಸಹ ನೀರು ಇಲ್ಲಿಯೇ ಹರಿದುಕೊಂಡು ಹೋಗ್ತಿತ್ತು. ಇದನ್ನು ಕೇಳುವವರು ಇಲ್ಲ, ನೋಡುವವರಿಲ್ಲ. ಇದಕ್ಕಾಗಿ ನಾವು ಮುನ್ಸಿಪಾಲ್ಟಿಗೆ ಕೆಲವು ಸಲ ಅಲೆದಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಮೀಟಾಗಿ ಅವ್ರ ಹತ್ರ ಹೇಳಿದರೆ ಅವರು ನಾವು ಬರ್ತೇವೆ ನೋಡ್ತೇವೆ ಅಂತ ಹೇಳ್ತಾರೆ ವಿನಃ ಇತ್ತಾಗಿ ಮುಖ ಮಾಡೋದಿಲ್ಲ. ಅವರು ಬರೋದು ಇಲ್ಲ. ಬಂದರೆ ಕೆಲವರು ವರ್ಕರ್ಸ್ ಬರ್ತಾರೆ, ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ, ಹೋಗ್ತಾರೆ, ಮತ್ತು ಯಾವುದೂ ಮಾಡೋದಿಲ್ಲ. ವಾಸನೆಯನ್ನು ಬೆಳಗಿನಿಂದ ಸಾಯಂಕಾಲದವರೆಗೆ ವಾಸನೆ ಕೇಳಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಉಂಟು. ಇದಕ್ಕಾಗಿ ನಾವು ಕಡೆಗೆ ಲಾಸ್ಟ್ಗೆ MLA ಮನೆಗೆ ಹೋಗಿ ಬೇಡಿ ಕಾಡಿ ಅವ್ರ ಹತ್ರ ಇದು ಮಾಡಿದಾಗ ಹಣ ಇಲ್ಲ, ನಾವು ಹೇಗೆ ಮಾಡುವುದು ಅಂತೇಳಿ ಕಡೆಗೆ ನಮ್ಮ ಒತ್ತಾಯಕ್ಕೆ ಮಣಿದ ಏನೋ ನೋಡುವ ಏನಾದರೂ ರಿಜಿಸ್ಟ್ರ್ ಮಾಡುವ ಹಣ ಅಂತೇಳಿ ಸಾಯಂಕಾಲ 3:30 ಗಂಟೆಗೆ ಬರ್ತೇನೆ, ನಾನು ನೋಡ್ತೇನೆ ಅಂತೇಳಿ ಬಂದರು. 3:45ಕ್ಕೆ ಬಂದು ನೋಡಿ ಅಲ್ಲಿಯೂ ಹೇಳುವುದು ಹಣ ಇಲ್ಲ. ಆವಾಗ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಎಲ್ಲ ಇದ್ದರು ಮುನ್ಸಿಪಾಲ್ಟಿಯ, ಅವರು ಹೇಳೋದು ಹಣ ಇಲ್ಲ ಅಂತೇಳಿ. ಆಗ ನಾನು ಹೇಳಿದೆ, ಹಣ ಇಲ್ಲದಿದ್ದರೆ ಹಣ ಮುಖ್ಯವ, ಜನರ ಪ್ರಾಣ ರಕ್ಷಣೆ ಮುಖ್ಯ ಅಂತ ಕೇಳಿದೆ. ಅದಕ್ಕೆ ಅವರು ನಾನು ಸುಮ್ಮನೆ ಹೇಳಿದ್ದು ಅಂತ ಹೇಳ್ತಾರೆ. ಈ ಥರ ಮಕ್ಕಳಾಟಿಕೆ, ಈ ಥರ ಈಸಿ ಮಾತು ಎಲ್ಲ ಆಡುವುದು ಈ ವಿಷಯದಲ್ಲಿ ಸಾಧ್ಯವೇ? ಒಳ್ಳೆಯದಾ?